Hello everyone, welcome back to our Arivu tutorials, spoken English classes, Kannada to English. See, already you know 3 10s are there. In that one, four categories are there. Among that one, which one I have been given the green color. Already I have been taught, right? Now, at present, we are with simple future tense. ನಾನು ಹೇಳಿದ್ದು ಏನಂತ ನಿಮ್ಗೆ ಅರ್ಥ ಆಗಿರ್ಬೋದು. ಟೆನ್ಸಸಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಕರ್ಕೊಂಡು ಬಂದಿದ್ದೆ ನಾನು. ಅದರಲ್ಲಿ ಪಾಸಿಟಿವ್ ಹೇಳ್ಕೊಟ್ಟಿದ್ದೆ, ನೆಗೆಟಿವ್ ಹೇಳ್ಕೊಟ್ಟಿದ್ದೆ, ಇಂಟರಾಗೇಟಿವ್ಗೂ ಹೇಳ್ಕೊಟ್ಟೆ. ಆದರೆ ಇಂಟರಾಗೇಟಿವಲ್ಲಿ WH ಫಾರ್ಮ್ನ ಹೇಳ್ಕೊಟ್ಟಿರಲಿಲ್ಲ ಲಾಸ್ಟ್ ಕ್ಲಾಸಸಲ್ಲಿ, ರೈಟ್? ಸೊ ಅದನ್ನು ಇವತ್ತು ನೋಡೋಣ. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಯಾವಾಗ ಹೇಳೋದು ಅಂಥೇಳಿ, ಏನೇನು ಚೇಂಜಸ್ ಬರುತ್ತೆ ಅಂತಲೂ ಗೊತ್ತಾಗಿದೆ. ಮತ್ತು ಏನು ರಿವೈಸ್ ಮಾಡೋದು ಬೇಡ ಅನಿಸುತ್ತೆ ನನ್ನ ಕಡೆಯಿಂದ. ಓಕೆ, ನೀವು ರಿವೈಸ್ ಮಾಡ್ಕೋಬೋದು ಯಾವಾಗ ಬೇಕಾದ್ರೂ ಸಹ. ಎಸ್, ನೋಡಿ, WH ಫಾರ್ಮ್ ಅಂದರೆ ಏನು? ವಾಟ್, ವೇರ್, ವೆನ್, ಹೂ, ಹೌ, ಈ ಥರ ಯಾವುದಾದ್ರೂ ಸರಿ ಪ್ರಶ್ನಾರ್ಥಕ ವಾಕ್ಯಕ್ಕೆ ಬಳಸುವಂಥದ್ದು. ಏನು, ಯಾವಾಗ, ಎಲ್ಲಿ, ಈ ಥರ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಈ WH ಫಾರ್ಮ್ ಇಲ್ಲದೆ ಇಂಟ್ರಾಗೇಟಿವ್ ಮಾಡೋದು ಹೇಗೆ ಅಂತ. ವಿಲ್ ಯು ಕಮ್, ವಿಲ್ ಯು ಈಟ್, ವಿಲ್ ಶಿ ಗೋ, ಈ ಥರ WH ಫಾರ್ಮ್ ಹಾಕಿ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ, ರೈಟ್? ನೋಡಿ, ಫಸ್ಟ್ ಒನ್ ಇಲ್ಲಿ ನಂಬರ್ಸು ಹಾಕಿದ್ದೀನಿ, ನಾನು ಟಿಕ್ ಮಾರ್ಕು ಮಾಡಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವೇರ್ ವಿಲ್ ಐ ಗೋ ಟು ಹ್ಯಾವ್ ಲಂಚ್, ಇದು ನಮಗೆ ನಾವೇ ಹೇಳ್ಕೊಡೋವಂಥದ್ದು. ಇನ್ನೊಬ್ಬರ ಹತ್ರನೂ ಹೇಳ್ಬೋದು. ಎಲ್ಲಿ ಹೋಗ್ತೀನಿ ನಾನು ಲಂಚ್ ತೊಗೊಳ್ಳಿಕ್ಕೆ? ಟುಮಾರೋ, ನಾಳೆ. ಉಡುಪಿ ಗಾರ್ಡನ್ ಆರ್ ಎವೆ ಇನ್ ಹೋಟೆಲ್. ಅಂದರೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಲಂಚ್ಗೆ, ಯಾವುದಕ್ಕೆ ಹೋಗೋಣ? ಒಂದೊಂದ್ಸಲ ನಾವು ಯೋಚನೆ ಮಾಡ್ತೀವಲ್ಲ, ಯಾರ ಮನೆಗೆ ಹೋಗೋದು, ಇವ್ರ ಮನೆಗೆ, ಅವ್ರ ಮನೆಗೆ, ಅಥವಾ ಯಾವ ತಿಂಡಿ ಮಾಡೋದು, ಅಥವಾ ಸ್ಟೂಡೆಂಟ್ಸ್ ಆಗಿದ್ದರೆ ಯಾವ ನೋಟ್ಸ್ ಓದೋಣ, ಯಾವ ನೋಟ್ಸ್ ಬರೆಯೋಣ, ಈ ಥರ ಎಲ್ಲ ನಾವು ಆಪ್ಷನ್ಸ್ ಕೊಡ್ತಾ ಹೋಗ್ತೀವಿ ನಮಗೆ ನಾವೇ ಒಂದೊಂದು ಸಲ. ಸೊ ಅದಕ್ಕೆ ಬಂದಾಗ ಇಲ್ಲಿ ನಮಗೆ ನಾವೇ ಹೇಳ್ಕೊಡೋವಂಥದ್ದು, ವೇರ್ ವಿಲ್ ಐ ಗೋ ಟು ಹ್ಯಾವ್ ಲಂಚ್ ಟುಮಾರೋ, ಇದರ ಉಡುಪಿ ಗಾರ್ಡನ್ ಆರ್ ಎವೆ ಇನ್ ಹೋಟೆಲ್ ಅಂತ ಹೇಳಿ ಡಿಸೈಡ್ ಮಾಡುತ್ತಾರೆ. ಸೆಕೆಂಡ್ ಒನ್, ವಾಟ್ ವಿಲ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್, ಅಥವಾ ವಾಟ್ ವಿಲ್ ಯು ಹ್ಯಾವ್ ಅಂತಲೂ ಹೇಳ್ಬೋದು. ಅಂದರೆ ನೀನು ಬ್ರೇಕ್ಫಾಸ್ಟ್ಗೆ ಏನು ತೊಗೋತೀಯಾ ತಿನ್ನಲಿಕ್ಕೆ ಅಂಥೇಳಿ, ಅದಕ್ಕೆ ನೀವು ಆನ್ಸರು ಮಾಡ್ಕೋಬೋದು. ಓಕೆ, ಈಗಾಗಲೇ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ಸು, ಪಾಸ್ಟ್ ಕಂಟಿನ್ಯೂಯಸ್ಸು ಹೇಳ್ಕೊಟ್ಟಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿದ್ದಾದರೆ ಅದು ಆನ್ಸರ್ ಮಾಡ್ಕೊಳ್ಳಿ, ಅಥವಾ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲೇನೂ ನೀವು ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ವೆನ್ ವಿಲ್ ವಿ ಮೀಟ್ ಯು, ನಾವುಗಳು ಯಾವಾಗ ನಿನ್ನ ಮೀಟ್ ಮಾಡ್ತೀವಿ? ಅಟ್ ಮಾರ್ನಿಂಗ್ ಆರ್ ಇನ್ ಈವ್ನಿಂಗ್, ಮಾರ್ನಿಂಗ್ ಮೀಟ್ ಆಗೋದಾ ಅಥವಾ ಈವ್ನಿಂಗ್ ಮೀಟ್ ಆಗೋದಾ ನಾವುಗಳು ನಿನ್ನನ್ನು ಅಂಥೇಳಿ ಕೇಳುತ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್, ವೇರ್ ವಿಲ್ ದೇ ರೈಟ್ ದೇರ್ ಎಕ್ಸಾಮ್, ಅವರು ಎಲ್ಲಿ ಬರೀತಿದ್ದಾರೆ ಅವ್ರ ಎಕ್ಸಾಮ್ನ? ಇಲ್ಲಿ ಬರೇ ನಾನು ಈ ಫಸ್ಟ್ ಸ್ಲೈಡಲ್ಲಿ IUV ಈ ಶೀಟ್ಗೆ ಬರೇ ಕ್ವಶನ್ಸ್ ಮಾತ್ರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸಲ್ಲಿ ನಾವು ನೋಡೋಣ ಕ್ವಶನ್ ವಿತ್ ಆನ್ಸರು ಸಹ. ಓಕೆ, ಸೊ ಯು ವಿಲ್ ಗೆಟ್ ಅನ್ ಐಡಿಯಾ. Suppose if anyone asks anything else in simple future tense, how you can answer. Okay, next fifth one, with whom will they come for function, ಯಾರ ಜೊತೆ ಬರ್ತಿದ್ದಾರೆ ಅವರು ಫಂಕ್ಷನ್ಗೆ? ಏನು ಮಿಕ್ಕಿದೆ ಹಿಂದೆ ಅಥವಾ ಮುಂದೆ ಎಲ್ಲನೂ ನೀವು ಕನ್ನಡದಲ್ಲಿ ಯೂಸ್ ಮಾಡ್ಕೋಬೋದು, ರೈಟ್? ನೆಕ್ಸ್ಟ್ ಇಲ್ಲಿ 3ನೇ ಸೆಂಟೆನ್ಸ್ ಇರುತ್ತೆ, ನಾನೇನು ಮಾರ್ಕ್ ಮಾಡೋಕ್ಕೆ ಹೋಗಲ್ಲ, ನಂಬರ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್, ವೆನ್ ವಿಲ್ ಈ ಕಮ್ ಟು ಅವರ್ ಹೋಮ್ ವಿತ್ ಹಿಸ್ ಫ್ರೆಂಡ್ಸ್, ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಅವನು, ಯಾವಾಗ ಬರ್ತಿದ್ದಾನೆ ಅವನ ಫ್ರೆಂಡ್ಸ್ ಜೊತೆಗೆ ನಮ್ಮ ಮನೆಗೆ ಅಂತ ಕೇಳುತ್ತಾರೆ. ಸೆಕೆಂಡ್ ಒನ್, ವೆನ್ ವಿಲ್ ಶಿ ಲೈಕ್ ಟು ಹ್ಯಾವ್ ಎ ಮೀಟಿಂಗ್, ಯಾವಾಗ ಅವಳು ಇಷ್ಟಪಡ್ತಾಳೆ ಮೀಟ್ ಮಾಡಲಿಕ್ಕೆ? ಯಾರು? ವಿತ್ ಮೀ, ನನ್ನ ಮೀಟ್ ಮಾಡಲಿಕ್ಕೆ. ಏನಕ್ಕಿರ್ಬೋದು? ರಿಗಾರ್ಡಿಂಗ್ ಹರ್ KCET ಎಕ್ಸಾಮ್,
ಅವಳ KCET ಎಕ್ಸಾಮ್ ಬಗ್ಗೆ ಮಾತಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ಲಲ್ಲ, ಯಾವಾಗ ಇಷ್ಟಪಡ್ತಾಳಂತೆ ಬರಲಿಕ್ಕೆ, ನನ್ನ ಮೀಟ್ ಮಾಡಲಿಕ್ಕೆ? ಟುಮಾರೋ ಆರ್ ನೆಕ್ಸ್ಟ್ ವೀಕ್, ಅಂದರೆ ನಾಳೆ ಬರ್ತಿದ್ದಾಳ ಅಥವಾ ನೆಕ್ಸ್ಟ್ ವೀಕ್ ಬರ್ತಿದ್ದಾಳ ಅಂತ ಕೇಳುತ್ತಾಳೆ. ಥರ್ಡ್ ಒನ್, ಹೌ ವಿಲ್ ಇಟ್ ಗೋ ವಿತ್ ಎ ಸ್ಟ್ರೇಂಜರ್ ಫಾರ್ ವಾಕಿಂಗ್? ಇಲ್ಲಿ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಇಟ್ಟು ಬಂದು ವಸ್ತು ಅಥವಾ ಪ್ರಾಣಿಗಳಿಗೆ ಹಾಕ್ಬೋದಂತ. ಇಲ್ಲಿ ಪ್ರಾಣಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಹೌ ವಿಲ್ ಇಟ್ ಗೋ ವಿತ್ ಎ ಸ್ಟ್ರೇಂಜರ್? ಅದು ಹೆಂಗೆ ಹೋಗುತ್ತೆ ಸ್ಟ್ರೇಂಜರ್ ಜೊತೆಗೆ ವಾಕಿಂಗಿಗೆ ಅಂತ? ಸ್ಟ್ರೇಂಜರ್ ಅಂದರೆ ದಾರಿ ಹೋಗ ಅಥವಾ ದಾರಿಲಿ ಹೋಗೋರು, ಅಥವಾ ಅದಕ್ಕೆ ಪರಿಚಯ ಇಲ್ದಿರೋರು, ಆ ಥರವ್ರ ಜೊತೆ ಹೋಗುತ್ತಾ? ಯಾವುದಾದ್ರು ಡಾಗಿ ಕ್ಯಾಟ್ ಇರ್ಬೋದು ವಾಕ್ ಮಾಡಲಿಕ್ಕೆ? ಇಲ್ಲ, ಹೋಗಲ್ಲ. ತಿಳಿದಿರೋರ ಜೊತೆ ಹಿಡ್ಕೊಂಡು ಹೋದರೆ ಬರುತ್ತೆ ಅದು. ಕರೆಕ್ಟಲ್ಲ? ಈ ಥರ ನೀವು ವಿಲ್ಲನ್ನ ಯೂಸ್ ಮಾಡಿ ಪ್ರಶ್ನಾರ್ಥಕ ವಾಕ್ಯಗಳನ್ನ ಮಾಡ್ಕೋಬೋದು. ಈಗ ಬರೀ ಕ್ವಶನ್ಸ್ ಮಾತ್ರನೇನಾ, ಆನ್ಸರ್ಸ್ ಇಲ್ವಾ ಅಂತ ಹೇಳಿದ್ರೆ ಇಲ್ಲಿ ನೇಮ್ಸು ಹಾಕಿದ್ದೀನಿ. ಇದು IUV ಇದೆ, ಈ ಶೀಟ್ ಅದನ್ನು ಹಾಕೋ ಬದಲು ನೇಮ್ಸ್ ಹಾಕಿದ್ದೀನಿ. ಅದ್ರ ಜೊತೆಗೆ ಆನ್ಸರು ಮಾಡಿದ್ದೀನಿ ಕ್ವಶನ್ಗೆ. ಆಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಒನ್ಗೆ ಬರೋಣ. ನೋಡಿ, ಫಸ್ಟ್ ಕ್ವಶನ್, ವಿಲ್ ಅಮರ್ ಗೋ ಟು ಟ್ರಿಪ್ ಟುಮಾರೋ ವಿತ್ ಹಿಸ್ ಫ್ರೆಂಡ್ಸ್? ನಾವು ಅಮರ್ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಡ್ತಿರೋದು ಇನ್ನೊಬ್ರ ಹತ್ರ. ಅಮರ್ ಹೋಗ್ತಾರಂತ ಟ್ರಿಪ್ಪಿಗೆ ನಾಳೆ ಅವನ ಫ್ರೆಂಡ್ಸ್ ಜೊತೆಗೆ. ಆನ್ಸರ್ ಏನು ಮಾಡ್ಬೋದು ಅಂತೇಳಿ ನೋಡೋಣ. ಆರೋ ಮಾರ್ಕ್ ಹಾಕಿದ್ದೀನಲ್ಲ, ಅದು ಆನ್ಸರು. ಓಕೆ, ನೋ, ಹಿ ವಿಲ್ ನಾಟ್ ಗೋ ಟು ಟ್ರಿಪ್. ಅವನು ಹೋಗ್ತಾ ಇಲ್ಲ. ಬಿಕಾಸ್ ಯಾಕೆಂದರೆ ಈಸ್ ಹ್ಯಾವಿಂಗ್ ಫ್ಯಾಮಿಲಿ ಫಂಕ್ಷನ್ ಟುಮಾರೋ. ಅವನಿಗೆ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತೆ, ಅದಕ್ಕೆ ಅಟೆಂಡ್ ಮಾಡಬೇಕಲ್ವಾ, ಹಾಗಾಗಿ ಟ್ರಿಪ್ಗೆ ಹೋಗ್ತಾ ಇಲ್ಲ ಅಂತ ಹೇಳೋದು. ನೆಗೆಟಿವ್ ಆಗಿ ಹೇಳಿರೋದು ಸೆಂಟೆನ್ಸಲ್ಲಿ. ನಿಮಗೆ ಬೇಕಾದರೆ ಎಸ್ ಹಿ ವಿಲ್ ಗೋ ಟು ಟ್ರಿಪ್ ಟುಮಾರೋ ಅಂತಲೂ ಹಾಕ್ಬೋದು. ಓಕೆ, ಸೆಕೆಂಡ್ ಕ್ವಶನ್ಗೆ ಬರೋಣ. ವೇರ್ ವಿಲ್ ಕುಮಾರ್ ಆ್ಯಂಡ್ ಖುಷಿ ಮೀಟ್ ಯು? ನಾವು ಒಬ್ಬರನ್ನ ಕೇಳ್ತಾ ಇರ್ತಾರೆ. ಕುಮಾರ್ ಮತ್ತು ಖುಷಿ ಬರ್ತೀನಿ ಮೀಟ್ ಮಾಡಲಿಕ್ಕೆ ಅಂತ ಹೇಳಿದ್ರಲ್ಲ, ಎಲ್ಲಿ ಮೀಟ್ ಮಾಡ್ತಾರಂತೆ ನಿನ್ನ ಅಂತ. ಆನ್ಸರ್ ಬಂದು, ದೇ ವಿಲ್ ಕಮ್ ಆ್ಯಂಡ್ ಮೀಟ್ ಮೀ ಇನ್ ದ ನೆಕ್ಸ್ಟ್ ಮಂತ್ ಅಟ್ ಮೈ ಆಫೀಸ್ ಕ್ಯಾಂಟೀನ್. ನೋಡಿ, ಇಲ್ಲಿ ಅವರು ಬರ್ತಾರೆ ಮೀಟ್ ಮಾಡಲಿಕ್ಕೆ ನನ್ನ. ಯಾವಾಗ? ನೆಕ್ಸ್ಟ್ ಮಂತಲ್ಲಿ ನಮ್ಮ ಆಫೀಸ್ ಕ್ಯಾಂಟೀನ್ ಇದೆಯಲ್ಲ, ಅಲ್ಲಿ ಬಂದು ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ಆನ್ಸರ್ ಮಾಡೋದು. ಥರ್ಡ್ ಒನ್, when will Bharat and Vishu buy their dress for birthday and where? ನೋಡಿ, ಇಲ್ಲಿ ಎರಡು ಕ್ವಶನ್ಸು, ವೆನ್ನು ವೇರು ಎರಡೂ ಹಾಕಿದ್ದೀನಿ. ವೆನ್ ಅಂದರೆ ನಿಮ್ಗೆ ಗೊತ್ತಿದೆ ಯಾವಾಗ, ವೇರ್ ಅಂದರೆ ಎಲ್ಲಿ ಅಂತೇಳಿ. ಸೊ ಇಲ್ಲಿ ಭರತ್ ಮತ್ತು ಬಿಶು ಎಲ್ಲಿ ಹೋಗ್ತಾರಂತೆ ಬರ್ಡೇ ಡ್ರೆಸ್ ತೊಗೊಳ್ಳಿಕ್ಕೆ? ಯಾವಾಗ ಹೋಗ್ತಾರಂತೆ? ಎರಡೂ ಥರನೂ ಕೇಳಿರೋದು. ಸೊ ಆನ್ಸರು ತೆಗಿತೀನಿ. Bharat and Bishu will buy their dress day after tomorrow at Lulu showroom ಅಥವಾ ಯಾವುದಾದ್ರು ಫೋರಮ್ ಮಾಲ್, ಈ ಥರ ಹಾಕ್ಬೋದು ನೀವು. ಇಲ್ಲಿ ನೋಡಿ, ಸ್ಲ್ಯಾಶ್ ಕೊಟ್ಟು ದೇ ಹಾಕಿದ್ದೀನಿ. ಏನಿದು ಅಂತ ಹೇಳಿದ್ರೆ ಹೆಸರುಗಳು ಹೇಳೋ ಬದಲು, ಭರತ್ ಮತ್ತು ಬಿಶು ಹೆಸರು ಹೇಳೋ ಬದಲು ಇಲ್ಲಿ ನಾವು ದೇ ಅಂತ ಹೇಳಿನೂ ಬೇಕಾದರೆ ಹಾಕೋಬೋದು. ಮೀನ್ಸ್ ದೇ ವಿಲ್ ಬೈ ದೇಯರ್ ಡ್ರೆಸ್ ಡೇ ಆಫ್ಟರ್ ಟುಮಾರೋ ಅಟ್ ಲೂಲು ಶೋರೂಮ್. ಎಲ್ಲಿ ಅಂದರೆ ಲೂಲು ಶೋರೂಮಲ್ಲಿ ತೊಗೋತಾರಂತೆ, ನಾಳೆ ತೊಗೋತಾರಂತೆ ಅಂತ. ಈ ಥರ ನೀವು ಸಹ ದಯವಿಟ್ಟು ಪ್ರಯತ್ನ ಪಡಿ ಸೆಂಟೆನ್ಸ್ ಮಾಡಲಿಕ್ಕೆ. ನಿಮ್ಮ ಸರೌಂಡಿಂಗ್ಸ್ನ ಯೂಸ್ ಮಾಡಿಕೊಂಡು, ನಿಮ್ಮ ಸಿಚುಯೇಷನ್ಸ್ನ ಯೂಸ್ ಮಾಡಿಕೊಂಡು. ನಾವು ಎಷ್ಟು ಸಿಚುಯೇಷನ್ಸ್ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸಿದ್ರೂ ಸಹ ನಿಮಗೆ ನೀವು ಯಾವ ಥರ ಅಂದರೆ ನಿಮ್ಮ ಸರೌಂಡಿಂಗ್ಸ್ನ ನೋಡೇ ಅಪ್ಲೈ ಮಾಡ್ಕೋಬೇಕು. ಹಾಗಾಗಿ ಚೇಂಜಸ್ ಏನೇನು ಬರುತ್ತೆ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಸೆಂಟೆನ್ಸ್ ಮಾಡೋದು ಕಲೀರಿ. ಸ್ಟಾರ್ಟ್ ಯೂಸಿಂಗ್ ದಟ್ ಒನ್ ಅಗೇನ್ ಆ್ಯಂಡ್ ಅಗೇನ್. ಅಯ್ಯೋ, ಈ ಥರ ಮಾತಾಡಿದ್ರೆ, ನಾನು ತಪ್ಪು ಮಾತಾಡಿದ್ರೆ ಇದು ಏನು ಅವರೇನಾದ್ರು ಅನ್ಕೋತಾರೇನೋ, ಅದೆಲ್ಲ ಬಿಟ್ಬಿಡಿ. ತಪ್ಪು ಮಾಡಿದ್ರೆ ಯಾರೂ ಕಲಿಯಲ್ಲ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಹಾಗಾಗಿ ದಯವಿಟ್ಟು ಪ್ರಯತ್ನ ಪಡಿ, ಯೂಸ್ ಮಾಡಿ ಅಗೇನ್ ಆ್ಯಂಡ್ ಅಗೇನ್. ದಟ್ ಈಸ್ ಮೈ ವಿಶ್. ಓಕೆ, ನೆಕ್ಸ್ಟು ಇನ್ನೂ ಒಂದೆರಡು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ಇಲ್ಲಿ ಎರಡು ಕೊಟ್ಟಿದ್ದೀನಿ ಕ್ವಶನ್ನು, ಎರಡು ಆನ್ಸರ್. ಆ ಸ್ಟಾರ್ ಮಾರ್ಕ್ ಹಾಕಿರೋದು ಆನ್ಸರು. ಕ್ವಶನ್ಗೆ ನಂಬರ್ ಕಾಣ್ತಾ ಇದೆ ನಿಮಗೆ. ದಯವಿಟ್ಟು ವಿಡಿಯೋನ ಫಾಲೋ ಮಾಡಿ,
ಅದು ಫ್ಲೋ ಅಲ್ಲಿ, ಅಂದರೆ ಕ್ಲಾಸ್ ವೈಸ್ ನಂಬರ್ಸ್ ಕೊಟ್ಟಿದ್ದೀನಲ್ಲ, ಆ ನಂಬರ್ ಪ್ರಕಾರ ನೀವು ನೋಡ್ತಾ ಹೋಗಿ, ಆಗ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ, ಕಲಿತಾ ಹೋಗ್ತೀರ. ಓಕೆ, ಸ್ಕಿಪ್ ಮಾಡಬೇಡಿ ವೀಡಿಯೋಸ್ನ, ಏನೂ ಅರ್ಥ ಆಗಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಒಂದೊಂದು ಸ್ಲೈಡ್ಗೂ 1 2 3 ಈ ಥರ ಕೊಡ್ತಾ ಹೋಗಿದ್ದೀನಿ, ಯಾಕಂದರೆ ಕನ್ಫ್ಯೂಸ್ ಆಗೋದು ಬೇಡ ಅಂಥೇಳಿ. ಫಸ್ಟ್ ಒನ್ಗೆ ಬರೋಣ. ವೆನ್ ವಿಲ್ ಶಿವ ಕಮ್ ಟು ಯುವರ್ ಹೋಮ್ ಟು ಕಲೆಕ್ಟ್ EMI ಅಮೌಂಟ್ ಆಫ್ ಆಕ್ಸಿಸ್ ಬ್ಯಾಂಕ್? ನೋಡಿ ಎಷ್ಟು ಉದ್ದನೇ ಸೆಂಟೆನ್ಸ್ ಆಯಿತು. ನಾವು ಶಿವ ಯಾವಾಗ ಬರ್ತಾನೆ ಅಂತೇಳಿ ಇನ್ನೊಬ್ರ ಹತ್ರ ಕೇಳೋ ಥರ. ವೆನ್ ವಿಲ್ ಶಿವ ಕಮ್ ಟು ಯುವರ್ ಹೋಮ್? ನಿಮ್ಮ ಮನೆಗೆ ಶಿವ ಯಾವಾಗ ಬರ್ತಾನೆ? ಏನಕ್ಕೆ ಅವ್ನು ಬರೋದು? ಟು ಕಲೆಕ್ಟ್ EMI ಅಮೌಂಟ್. EMI ಯಾರಿಗೆ ಗೊತ್ತಿಲ್ಲ ಈ ಕಾಲದಲ್ಲಿ ಅಲ್ವಾ? ಸೊ ಯಾರು ಲೋನ್ ತೊಗೊಂಡಿರ್ತೀರ ನೀವು, ಸೊ ಅಮೌಂಟು ಶಿವ ಅನ್ನೋರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಮಂತ್ಲಿ, ಆ ಥರ ತಿಳ್ಕೊಳ್ಳಿ. ಸೊ ಆಗ ನಾವು ಕೇಳೋದು ಅವ್ರನ್ನ, ವೆನ್ ವಿಲ್ ಶಿವ ಕಮ್ ಟು ಯುವರ್ ಹೋಮ್? ಯಾವಾಗ ಬರ್ತಾನೆ ನಿಮ್ಮ ಮನೆಗೆ? ಏನಕ್ಕೆ? ಟು ಕಲೆಕ್ಟ್ EMI ಅಮೌಂಟ್ ಆಫ್ ಆಕ್ಸಿಸ್ ಬ್ಯಾಂಕ್. ನೋಡಿ, ಆಕ್ಸಿಸ್ ಬ್ಯಾಂಕ್ ನಾ ಆಫ್ ಬಂತು, ಅಲ್ಲಿ ನಾ ಅಂತ ಬಂದರೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಆಫ್ ಅಂತ ಹಾಕಿ ಅಂತ. ಅದಕ್ಕೆ ಆನ್ಸರು, ಹಿ ವಿಲ್ ಕಮ್ ಟುಡೇ ಈವ್ನಿಂಗ್ ಟು ಕಲೆಕ್ಟ್ EMI ಅಮೌಂಟ್ ಆಫ್ ಆಕ್ಸಿಸ್ ಬ್ಯಾಂಕ್ ಅಂತೇಳಿ ನಾವು ಉತ್ತರ ಕೊಡೋ ಥರ. ಯಾರು ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ. ಇದೇನಿದು ಫುಲ್ಲು ಸೆಂಟೆನ್ಸು ಹಂಗಂಗೆ ಹೇಳಬೇಕಾ ಅಂದರೆ, ನೋಡಿ ಇಲ್ಲಿ ಬುಕ್ ಲ್ಯಾಂಗ್ವೇಜು ಇರುತ್ತೆ, ನಾವು ಸ್ಪೀಕಿಂಗ್ ಲ್ಯಾಂಗ್ವೇಜು ಇರುತ್ತೆ. ನಿಮಗೆ ಗೊತ್ತಿದೆ ಈಗಾಗಲೇ ಡಿಫ್ರೆನ್ಸ್ ಏನಂತೇಳಿ. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಒಂದು ಸಲ ಐಡಿಯಾ ಕೊಡ್ತೀನಿ, ನೋ ನೀಡ್ ಟು ವರಿ. ಇಲ್ಲಿ ಕೆಲವರು ಈ ಥರ ಪ್ರಶ್ನೆ ಬಂದಾಗ ಇಷ್ಟೇ ಹೇಳ್ತಾರೆ, ಎಸ್ ಈ ವಿಲ್ ಕಮ್. ಅಥವಾ ಉತ್ತರ ನೆಗೆಟಿವಲ್ಲಿದ್ದರೆ ನೋ ಈ ವಿಲ್ ನಾಟ್ ಕಮ್. ಮತ್ತು ಟುಡೇ ಈವ್ನಿಂಗು ಟು ಕಲೆಕ್ಟ್ EMI ಅಮೌಂಟ್ ಆಫ್ ಆಕ್ಸಿಸ್ ಬ್ಯಾಂಕ್, ಅದೆಲ್ಲ ಏನು ಬೇಡ. ಇಲ್ಲ ನಾವು ಕಲಿಯೋ ತನಕ ಫುಲ್ಲು ಕಲಿತೀವಿ, ಫುಲ್ಲು ಹೇಳಲೇಬೇಕಾದಂಥ ಸಂದರ್ಭ ಬಂದಾಗ ಫುಲ್ಲು ಹೇಳಿ ಈ ಥರ. ಓಕೆ, ಸೆಕೆಂಡ್ ಕ್ವಶನ್, ವಿಚ್ ಮೂವಿ ವಿಲ್ ಯು ಗೋ ಟುಮಾರೋ? ಹಿಂದಿ ಆರ್ ಕನ್ನಡ? ಇಲ್ಲಿ ನೋಡಿ ನಾವೇ ಆಪ್ಷನ್ಸ್ ಕೊಡ್ತಾ ಇದ್ದೀವಿ. ಯಾವ ಮೂವಿಗೆ ಹೋಗ್ತಿದ್ಯಾ ನೀನು ನಾಳೆ ಅಂತ ಕೇಳೋದು ನಾವಿನ್ನೊಬ್ಬರಿಗೆ. ಸೊ ಅವರು ರಿಪ್ಲೈ ಮಾಡ್ತಾರೆ, ಅಥವಾ ಬೇರೆ ಯಾರಾದರೂ ಬಂದು ಕೇಳಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ಐ ವಿಲ್ ಗೋ ಟು ಕನ್ನಡ ಮೂವಿ ಬಟ್ ನಾಟ್ ಟುಮಾರೋ. ನಾನು ಕನ್ನಡ ಮೂವಿಗೆ ಹೋಗ್ತಿದ್ದೀನಿ. ನೀವು ಕೇಳಿದ್ರಲ್ಲ ಕನ್ನಡಗೋ ಹಿಂದಿ ಮೂವಿಗೋ ಅಂತ, ಕನ್ನಡ ಮೂವಿಗೆ ಹೋಗ್ತಿದ್ದೀನಿ, ಬಟ್ ನಾಟ್ ಟುಮಾರೋ, ನಾಳೆ ಅಲ್ಲ. ಐ ವಿಲ್ ಗೋ ಇನ್ ದ ನೆಕ್ಸ್ಟ್ ವೀಕ್ ವಿತ್ ಮೈ ಫ್ಯಾಮಿಲಿ ಮೆಂಬರ್ಸ್. ನಾನು ಈಗ ನಾಳೆ ಏನು ಹೋಗ್ತಾ ಇಲ್ಲ, ನೆಕ್ಸ್ಟ್ ವೀಕ್ ಹೋಗ್ತೀನಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೇ ಹೋಗ್ತಾ ಇರೋದು ಅಂತೇಳಿ ಹೇಳೋದು. ಕ್ಲಿಯರ್? ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಈಗ ಈ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಕೆಲವೊಂದು ಪ್ರಿಪೋಸಿಷನ್ಸ್ ಯಾವ ಥರ ಹಾಕೋದಂತ ಹೇಳ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೆ ಕೆಲವೊಂದು ಪ್ರಿಪೋಸಿಷನ್ಸು ಹೇಳ್ಕೊಟ್ಟು ಎಲ್ಲ ಟೆನ್ಸಲ್ಲೂ ಆ್ಯಡ್ ಮಾಡ್ತಾ ತೋರಿಸಿದ್ದೀನಿ. ಅದೇ ಥರ ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಕೆಲವೊಂದು ಪ್ರಿಪೋಸಿಷನ್ಸ್, ಎಲ್ಲ ಏನು ತೊಗೊಂಡಿಲ್ಲ, ಕೆಲವೊಂದು ಪ್ರಿಪೋಸಿಷನ್ಸ್ ಯಾವ ಥರ ಆ್ಯಡ್ ಮಾಡೋದಂತೇಳಿ ತೋರಿಸ್ತೀನಿ. ಆನು, ಬೈ, ಅಂಡರು, ಬಿಫೋರು, ನಿಯರು, ಈ ಥರ. ಓಕೆ, ಐ ವಿಲ್ ಪ್ಲೇಸ್ ಆರ್, ಅದನ್ನು ಕೀಪ್ ಅಂತ ಹೇಳ್ಬೋದು. ಮೈ ಲ್ಯಾಪ್ಟಾಪ್ ಆನ್ ದ ಟೇಬಲ್ ಇನ್ ಯುವರ್ ರೂಮ್, ಕಮ್ ಆ್ಯಂಡ್ ಕಲೆಕ್ಟ್ ಅಂತ ನಾವು ಯಾರಿಗೋ ಹೇಳೋದು. ನಾನು ನಿನ್ನ ಟೇಬಲ್ ಮೇಲೆ ಲ್ಯಾಪ್ಟಾಪ್ನ ಪ್ಲೇಸ್ ಮಾಡ್ತಿದ್ದೀನಿ ಅಂದರೆ ಇಡ್ತಾ ಇದ್ದೀನಿ, ನಿನ್ನ ರೂಮಲ್ಲಿರೋ ಟೇಬಲ್ ಮೇಲೆ ಕಮ್ ಆ್ಯಂಡ್ ಕಲೆಕ್ಟ್, ನೀನು ಬಂದು ತಗೋ. ಕ್ಲಿಯರ್? ಇದನ್ನು ಬೇಕಾದ್ರೆ ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ಸೆಂಟೆನ್ಸ್ ಅಂತೇಳಿ. ನಂಬರು ನಿಮಗೆ ಕೊಟ್ಟಿದ್ದೀನಿ. ಸೆಕೆಂಡ್ ಒನ್ ಬರೋಣ. ಶರ್ಮಾ ವಿಲ್ ರೀಚ್ ದ ಆಫೀಸ್ ಬಿಫೋರ್ ಯು. ಅಂದರೆ ನಿನಗಿಂತ ಮುಂಚೆನೇ ಶರ್ಮಾ ಆಫೀಸ್ನ ರೀಚ್ ಆಗ್ತಾನೆ. ಬಿಕಾಸ್, ಯಾಕೆಂದರೆ ಈ ವಿಲ್ ಟ್ರಾವೆಲ್ ಬೈ ಟ್ಯಾಕ್ಸಿ ಆರ್ ಕ್ಯಾಬ್. ಯಾವುದಾದ್ರು ಒಂದು ಹೇಳಿ, ನಾನು ನಿಮಗೆ ಯಾವುದಾದ್ರು ಯೂಸ್ ಮಾಡ್ಕೋಬೋದಂತ ಆ ಥರ ಹಾಕಿದ್ದೀನಿ ಅಷ್ಟೇ. ಓಕೆ, ಶರ್ಮಾ ವಿಲ್ ರೀಚ್ ದ ಆಫೀಸ್ ಬಿಫೋರ್ ಯು, ನಿನಗಿಂತ ಮುಂಚೆನೇ ಶರ್ಮಾ ಆಫೀಸ್ನ ತಲುಪಿರ್ತಾನೆ. ಬಿಕಾಸ್, ಯಾಕಂದರೆ ಹಿ ವಿಲ್ ಟ್ರಾವೆಲ್ ಬೈ ಕ್ಯಾಬ್ ಅಂತ ಹೇಳಿ. ಕ್ಯಾಬ್ ಅಂತಲೂ ಹಾಕ್ಕೊಳ್ಳಿ, ಟ್ಯಾಕ್ಸಿ ಅಂತಲೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒನ್, ವೆನ್ ವಿಲ್ ಯು ಓಪನ್ ದ ಡೋರ್? ಬೈ ದ ನೆಕ್ಸ್ಟ್ ಮೂಮೆಂಟ್ ಪಪ್ಪಿ ವಿಲ್ ಕಮ್ ಇನ್ಸೈಡ್
ಆ್ಯಂಡ್ ಸಿಟ್ ಅಂಡರ್ ದ ಕಾರ್ಟ್. ಅಲ್ಲಿ ಇನ್ಸೈಡ್ ಹಾಕಿಲ್ಲ, ನೀವು ಹಾಕ್ಕೊಳ್ಳಿ. ಇಲ್ಲ ಕಮ್ಮ ಅಷ್ಟೇ ಹಾಕ್ತೀನಿ ನಾನು, ಹಾಕಿ, ತಪ್ಪೇನಿಲ್ಲ. ವೆನ್ ಯು ವಿಲ್ ಓಪನ್ ದ ಡೋರ್, ನೀನು ಯಾವಾಗ ಡೋರ್ ಓಪನ್ ಮಾಡ್ತೀಯೋ, ಬೈ ದ ನೆಕ್ಸ್ಟ್ ಮೂಮೆಂಟ್, ಅಂದರೆ ಆ ತಕ್ಷಣ, ನೀನು ಓಪನ್ ಮಾಡಿದ ತಕ್ಷಣ ಪಪ್ಪಿ ವಿಲ್ ಕಮ್ ಆ್ಯಂಡ್ ಸಿಟ್ ಅಂಡರ್ ದ ಕಾರ್ಟ್ ಅಂತ ಹೇಳಿ, ಅದು ಪಪ್ಪಿ ಓಡ್ ಬಂದು ಮಂಚದ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಅಂತ ನಾವು ಇನ್ನೊಬ್ಬರಿಗೆ ಹೇಳೋದು. ಯಾರು ಡೋರ್ ಓಪನ್ ಮಾಡ್ಲಿಕ್ಕೆ ಹೋಗ್ತಿರ್ತಾರೋ ಅಥವಾ ಅವರಿಗೆ ಅರಿವು ಮೂಡಿಸೋದು, ನೀನೇನಾದ್ರು ಹಿಂಗೆ ಮಾಡಿದ್ರೆ ನೋಡಿ ಪಪ್ಪಿ ಹಿಂಗೆ ಮಾಡಿಬಿಡುತ್ತೆ ಅಂತ ಹೇಳಿ. ಕ್ಲಿಯರ್? ನೆಕ್ಸ್ಟ್, ದೇ ವಿಲ್ ಕಮ್ ಆ್ಯಂಡ್ ಪಾರ್ಕ್ ದ ಕಾರ್ ನಿಯರ್ ದ ಹೌಸ್. ಅವ್ರು ಬಂದು ಅವ್ರ ಕಾರ್ನ ಪಾರ್ಕ್ ಮಾಡ್ತಾರೆ. ಎಲ್ಲಿ? ಮನೆ ಹತ್ರ, ನಿಯರ್ ದ ಹೌಸ್. ದೇ ವಿಲ್ ಕಮ್ ಆ್ಯಂಡ್ ಪಾರ್ಕ್ ದಯರ್ ಕಾರ್ ಅಂತ ಹೇಳ್ಬೋದು. ಅವರ ಕಾರ್ನ ಪಾರ್ಕ್ ಮಾಡ್ತಾರೆ ನಿಯರ್ ದ ಹೌಸ್ ಅಥವಾ ನಿಯರ್ ಬೈ ದ ಹೌಸ್ ಅಂತಲೇ ಹೇಳ್ಬೋದು. ಯಾವ ಥರ ಬೇಕಾದರೂ ನಾವು ಪದ ಜೋಡಣೆ ಮಾಡ್ಕೋಬೋದು, ಆದರೆ ಅದು ಒಂದು ಫಾರ್ಮಲ್ ವೇಯಲ್ಲಿ ಇರಬೇಕಾಗತ್ತೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡದೆ ಏನೂ ಬರಲ್ಲ. ಓಕೆ, ಯೂಸ್ ಮಾಡಿ ಅಷ್ಟೇ. ಒಂದೊಂದು ಅರ್ಥ ಮಾಡ್ಕೊಳ್ಳಿ, ಯೂಸ್ ಮಾಡಿ, ಆವಾಗ ತಾನೇ ನಿಮಗೆ ಬಂದುಬಿಡುತ್ತೆ ಫ್ಲೋ ಅಲ್ಲಿ. ಓಕೆ, ಥ್ಯಾಂಕ್ ಯು ಡಿಯರ್ ಫ್ರೆಂಡ್.